ನಮ್ಮ ಫ್ಯಾಮಿಲಿ ಎಲ್ಲ ಇಲ್ಲೇ ಬರ್ತೀವಿ ಊಟ ಮಾಡೋಕ್ಕೆ. ಪ್ರೈಸ್ ವೈಸು ರೀಸನಬಲ್ ಆಗಿದೆ, ಆಮೇಲೆ ಕ್ವಾಲಿಟಿ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸು ಆ ಥರ ಏನೂ ಬಂದಿಲ್ಲ. ಸರ್ ನಮ್ಮದು ಜೀರಾ ಸಾಂಬಾರ್ ರೈಸು ಕೆಜಿ ಬಂದು 130 ರೂಪಾಯಿ ಕೆಜಿ. ಎಷ್ಟು ಕೆಜಿ ಬಿರಿಯಾನಿ ಮಾಡ್ತೀವಿ ಸರ್? ಎಷ್ಟು? ಒಂದು 50 ಕೆಜಿ ಗಂಟೆ ಮಾಡ್ತೀವಿ. ಸೊ ಇವಾಗ ನಮ್ಮ ಹತ್ರ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಮತ್ತು ಚಿಕನ್ ಲೆಗ್ ಪೀಸ್ ಫ್ರೈ ತೊಗೊಂಡಿದ್ದೀವಿ. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಉಮೇಶ್ ದೊನ್ನೆ ಬಿರಿಯಾನಿ ಪಾಯಿಂಟ್ ಅಂತ ಒಂದು ಹೋಟೆಲ್ಗೆ ಬಂದಿದ್ದೀವಿ. ಎಲ್ಲಿದೆ ಅಂತ ಹೇಳಿದ್ರೆ ಸಹಕಾರ್ ನಗರ್, ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಆಪೋಸಿಟಲ್ಲಿ ಇರುತ್ತೆ. ಸೊ ಆ್ಯಂಬಿಯನ್ಸ್ ಎಲ್ಲ ತುಂಬ ಎಕ್ಸ್ಪೆಕ್ಟ್ ಮಾಡಿಬಿಡಿ, ತುಂಬ ಚಿಕ್ಕ ಆ್ಯಂಬಿಯನ್ಸು. ಬಟ್ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದೆ, ಯಾಕೆಂದರೆ ಇಲ್ಲಿ ಬಂದ್ಬಿಟ್ಟು ದೊನ್ನೆ ಬಿರಿಯಾನಿ ತುಂಬಾ ಸೂಪರ್ ಆಗಿರುತ್ತೆ ಅಂತ. ಸೊ ಒಳಗೆ ಹೋಗ್ಬಿಟ್ಟು ಟ್ರೈ ಮಾಡೋಣ, ಮತ್ತು ಪ್ರತಿಯೊಂದು ಡೀಟೇಲ್ಸು ನಾವು ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ. ಸೊ ಎಲ್ಲ ಚೆಕ್ಔಟ್ ಮಾಡಿ ಈಗ ಹೋಗ್ಬಿಟ್ಟು ಬಿಸಿ ಬಿಸಿ ಬಿರಿಯಾನಿನ ಟ್ರೈ ಮಾಡೋಣ. ಸೊ ಬನ್ನಿ, ಲೆಟ್ಸ್ ಗೋ. ನಾವು ಆಲ್ಮೋಸ್ಟ್ 12 ವರ್ಷದಿಂದ ಬರ್ತಾ ಇದೀವಿ. ಇಲ್ಲಿ ಹೆಲ್ತಿಯಾಗಿ ಹೈಜಿನಿಕ್ ಆಗಿ ಮಾಡ್ತಾ ಇದ್ದಾರೆ. ನಮ್ಮ ಫ್ಯಾಮಿಲಿ ಎಲ್ಲ ಇಲ್ಲೇ ಬರ್ತೀವಿ ಊಟ ಮಾಡೋಕ್ಕೆ. ಪ್ರೈಸ್ ವೈಸು ರೀಸನಬಲ್ ಆಗಿದೆ, ಆಮೇಲೆ ಕ್ವಾಲಿಟಿ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸು ಆ ಥರ ಏನೂ ಬಂದಿಲ್ಲ. 12 ವರ್ಷದಿಂದ ತುಂಬ ಜನ ಇಲ್ಲಿ ಫ್ಯಾಮಿಲಿ ಥರನೇ ಪ್ರತಿದಿನ ಪಾರ್ಸಲ್ಸು ಎಲ್ಲ ತೊಗೊಂಡೋಗ್ತಾ ಇದ್ದಾರೆ. 2010 ಇಯರ್ಸ್ ಸ್ಟಾರ್ಟ್ ಆಗಿದ್ದು, ಈಗ 14 ಇಯರ್ಸ್ ಆಯ್ತಾ ಬಂತು. ನಮ್ಮದು 4 ಐಟಮ್ ಸಿಗುತ್ತೆ: ಮಟನ್ ಬಿರಿಯಾನಿ, ಚಿಕನ್ ಫ್ರೈ. ಮಧ್ಯಾಹ್ನ 12:30ಗೆ ಸ್ಟಾರ್ಟ್ ಆದರೆ 3 ಗಂಟೆ ತನಕ ಇರುತ್ತೆ. ಮತ್ತು 7 o'clock ಸ್ಟಾರ್ಟ್ ಆದರೆ ಒಂದು 10 to 10:30. ಯಾವಾಗ ಬೇಗ ಕ್ಲೋಸ್ ಆಗ್ಬೋದು. ಅಪ್ರಾಕ್ಸಿಮೇಟ್ 10:30 ತನಕ ಇರ್ತೀವಿ. ಎಷ್ಟು ಕೆಜಿ ಬಿರಿಯಾನಿ ಮಾಡ್ತೀವಿ ಸರ್? ಎಷ್ಟು? ಒಂದು 50 ಕೆಜಿ ಗಂಟೆ ಮಾಡ್ತೀವಿ. ಓಕೆ, ಸೂಪರ್ ಸರ್. ಮತ್ತು ಈ ದೊನ್ನೆ ಬಿರಿಯಾನಿ ರೈಸ್ ಯಾವ ಕ್ವಾಲಿಟಿ? ಸರ್ ನಮ್ಮದು ಜೀರಾ ಸಾಂಬಾರ್ ರೈಸು ಕೆಜಿ ಬಂದು 130 ರೂಪಾಯಿ ಕೆಜಿ. ಸರ್ ಅಡ್ರೆಸ್ ಇದು ಸಹಕಾರ್ ನಗರ, ಕೊಡಗೇಹಳ್ಳಿ ಮೇನ್ ರೋಡು, ನಿಯರ್ ಸ್ಟರ್ಲಿಂಗ್ ಪಾರ್ಕು, ನಿಯರ್ ಚೇರ್ಮನ್ಸ್ ಕ್ಲಬ್ಬು ಬರುತ್ತೆ. ಸೊ ಅಡುಗೆ ಎಲ್ಲ ಯಾರು ಮಾಡ್ತಾರೆ ಸರ್? ಎಲ್ಲ ನಾವೇ ಪ್ರತಿಯೊಂದು ನಾವೇ. ಸರ್ ಪ್ರೈಸು ಚಿಕನ್ ಫ್ರೈ ಬಂದು 150, ಚಿಕನ್ ಬಿರಿಯಾನಿ 160, ಮಟನ್ ಬಿರಿಯಾನಿ 260, ಮಟನ್ ಚಾಪ್ಸ್ 260. ಥ್ಯಾಂಕ್ ಯು ಸೊ ಮಚ್. ಸೊ ಗೈಸ್, ಇವಾಗ ನಮ್ಮ ಹತ್ರ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಮತ್ತು ಚಿಕನ್ ಲೆಗ್ ಪೀಸ್ ಫ್ರೈ ತೊಗೊಂಡಿದ್ದೀವಿ. ಯೂಶ್ವಲಿ ನೋಡೋಕೋದ್ರೆ 3 ಐಟಮ್ ಅಂತ ಇರೋದ್ರ ಸಿಗೋದು. ಇನ್ನೊಂದು ಐಟಮ್ ಮಟನ್ ಚಾಪ್ಸು, ಬಟ್ ಆಲ್ರೆಡಿ ಖಾಲಿ ಆಗಿಬಿಟ್ಟಿದೆ ಅದು. ಸೊ ಅದಕ್ಕೋಸ್ಕರ ನಾವು ಚಿಕನ್ ಫ್ರೈ ತೊಗೊಂಡಿದ್ದೀವಿ ಸ್ಟಾರ್ಟರ್ಸಲ್ಲಿ. ಮತ್ತು ಇವಾಗ ಚಿಕನ್ ಬಿರಿಯಾನಿ ಇದೆಲ್ಲ, ಚಿಕನ್ ಬಿರಿಯಾನಿ ಟೇಸ್ಟ್ ಮಾಡೋಣ. ಆ್ಯಂಡ್ ರೈಸು ನೋಡೋಕೋದ್ರೆ ನಿಮಗೆ ನೋಡಿ ಉದ್ರುದ್ರಾಗೆ ಬಂದಿರುತ್ತೆ, ಬಿಸಿ ಆಗಿದೆ. ಓಹೋ, ಒಂದು ಲೆಗ್ ಪೀಸ್ ಕೂಡ ಇಟ್ಕೊಟ್ಟಿದ್ದಾರೆ ಗೈಸ್. ಫಸ್ಟು ರೈಸ್ನ ಟ್ರೈ ಮಾಡಿಬಿಡ್ತೀನಿ. ಒಂದೊಳ್ಳೆ ದೊನ್ನೆ ಬಿರಿಯಾನಿ ಅಂತಲೇ ಹೇಳ್ಬೋದು. ಸೂಪರ್ ಮಸಾಲಾಸು, ನಿಮ್ಗೆ ಹಂಗೆ ಒಂದು 100% ಆ ದೊನ್ನೆ ಬಿರಿಯಾನಿ ಫ್ಲೇವರ್ ಸಿಗುತ್ತೆ. ಹಾಗೆ ಪಕ್ಕದಲ್ಲಿ ಚಿಕನ್ ಪೀಸ್ ಇದೆಯಾ, ಅದನ್ನು ಕೂಡ ಟ್ರೈ ಮಾಡಿಬಿಡ್ತೀನಿ. ಗೈಸ್ ಲಿಟ್ರಲಿ ನೋಡ್ಬೋದ್ರೆ ಪೀಸಸ್ಸು ಕೂಡ ಸೂಪರಾಗಿ ಬೆಂದಿದೆ ಅಂತಲೇ ಹೇಳ್ಬೋದು. ಈ ಚಿಕನ್ ಬಿರಿಯಾನಿ ಅವರ ಪೀಸಸ್ಸು ಇಷ್ಟೊಂದು ಟೆಂಡರಾಗಿರೋದಕ್ಕೆ ಇನ್ನೊಂದು ಮಜಾ ಸಿಗುತ್ತೆ. ಬಿಸಿಯಾಗಿ ತಿಂದರೆ ಇನ್ನೂ ಸೂಪರಾಗಿರುತ್ತೆ ಗೈಸ್. ನೆಕ್ಸ್ಟ್ ಲೆವೆಲ್ ಆಗಿದೆ. ಹಾಗೆ ಇವಾಗ ಸ್ವಲ್ಪ ಮಸಾಲೆ ಐಟಮ್ಸ್ ಟ್ರೈ ಮಾಡೋಣ ಅಂತಂದ್ಬಿಟ್ಟು ಚಿಕನ್ ಲೆಗ್ ಪೀಸ್ ಫ್ರೈ ತೊಗೊಂಡಿದ್ವಿ. ಸೊ ಆ ಲೆಗ್ ಪೀಸ್ ಫ್ರೈನು ಹಂಗೆ ಟ್ರೈ ಮಾಡಿಬಿಡ್ತೀನಿ. ಅದೇ ಪೆಪ್ಪರ್ ಮಸಾಲ ಹಾಕಿ ಮಾಡಿದ್ದಾರೆ ಅನ್ಸುತ್ತೆ. ಒಂಥರ ಗ್ರೇವಿ, ಸೆಮಿ ಗ್ರೇವಿ ಆಗಿರುತ್ತೆ, ಎತ್ತಿರ್ತಾರೆ. ತುಂಬಾ ಸೂಪರಾಗಿದೆ. ಆ್ಯಕ್ಚುಲಿ ನೋಡೋಕೆ ಕೋಟಿಂಗೇ ತುಂಬಾ ಸೂಪರಾಗಿದೆ ಅಂತಲೇ ಹೇಳ್ತೀನಿ. 100% ಫ್ಲೇವರ್ ನಿಮ್ಮ ಒಳಗೂ ಸಿಗುತ್ತೆ, ಆ ಚಿಕನ್ ಮೀಟ್ ಒಳಗೆ ಸಿಗ್ತಾ ಇದೆ. ಸೂಪರ್. ಒಂಥರ ಖಾರ ಏನೋ ತಿನ್ನಬೇಕು ಅಂದರೆ ಡೆಫಿನೆಟ್ಲಿ ಇದನ್ನು ತೊಗೋಬೋದು. ಪಕ್ಕದಲ್ಲೇ ಮಟನ್ ಬಿರಿಯಾನಿ ಇದೆ, ಮಟನ್ ಬಿರಿಯಾನಿ ಕೂಡ ಟೇಸ್ಟ್ ಮಾಡ್ಬಿಡ್ತೀನಿ. ಸೊ ರೈಸು ನೋಡಿದ್ರೆ ನಿಮಗೆ ಈ ಥರ ಇರುತ್ತೆ, ಟ್ರೈ ಮಾಡೋಣ. ಮಟನ್ ಬಿರಿಯಾನಿ ಒಂದು ಫ್ಲೇವರ್. ಇಲ್ಲಿ ದೊನ್ನೆ ಬಿರಿಯಾನಿ ಏನೇ ಇದ್ರು ಮಟನ್ ಲವರ್ಸ್ಗೆ ಅದೊಂದು ಫೀಲ್ ತರಿಸ್ಬೇಕಲ್ಲ. ಸೊ ಹಾಗಾಗಿ ಆ ಮಟನ್ದೆಲ್ಲ ಪರ್ಫೆಕ್ಟಾಗಿ ಗ್ರೈಂಡರ್ ಆಗಿ ಫ್ಯಾಟ್ ಪೀಸಸ್ ಎಲ್ಲ ಸೂಪರಾಗಿ ಇಟ್ಕೊಂಡು ಒಂದು ಒಳ್ಳೆ ಬಿರಿಯಾನಿ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ನಿಮ್ಮ ಪೀಸಸ್ ನೋಡ್ತಿದ್ದೀರಾ ನೋಡಿ, ಎಷ್ಟು ಸೂಪರ್ ಪೀಸಸ್ ಅಂತಲೇ ಹೇಳ್ಬೋದು. ಬಿಸಿಯಾಗಿ ಹೋಗ್ತಾ ಇರುತ್ತೆ. ಡೆಫಿನೆಟ್ಲಿ ಮಸ್ಟ್ ಟ್ರೈ. ಸೊ ಈ ವಿಡಿಯೋ ಇಷ್ಟ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮೇನ್ಲಿ ಸಹಕಾರ್ ನಗರ ಕಡೆ ಬಂದರೆ ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಮಿಸ್ ಮಾಡ್ತೀನಿ ಒಂದ್ಸರಿ ಟ್ರೈ ಮಾಡಿ, ತುಂಬಾ ಇಷ್ಟಪಡ್ತೀರಾ. ಲೈಕ್ ಯೂಶ್ವಲಿ ಒಂದು ಏನೋ ಒಂದು ಹುಡ್ಕೊಬಂದು ತಿನ್ನೋ ಥರ ಏನಿರಲ್ಲ. ಸೊ ಸಹಕಾರ್ ನಗರ ಕಡೆ ಬಂದಿದ್ದೀನಿ, ಏನಾದರೂ ಟ್ರೈ ಮಾಡಬೇಕು ಅಂದರೆ ಖಂಡಿತ ನೀವು ಟ್ರೈ ಮಾಡ್ಬೋದು. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಐಕನ್ ಪ್ರೆಸ್ ಮಾಡಿಬಿಟ್ಟು ಆಲ್ ಐಕನ್ ಸೆಟ್ ಮಾಡಿ. ಅವಾಗೆ ನನಗೆ ಎಲ್ಲ ವಿಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ದಿನೇಶ್, ಡೂ ವಾಟ್ ಇಸ್ ಅಪ್. ಬಾಯ್.